ಎಲ್ರಿಗೂ ನಮಸ್ಕಾರ. ಫೆಬ್ರವರಿ 30th ಬಗ್ಗೆ ಹೇಳಬೇಕಂದ್ರೆ ಇದು ನನ್ನ ಫಸ್ಟ್ ಹಾರರ್ ಸಬ್ಜೆಕ್ಟ್. ಇಲ್ಲಿವರೆಗೂ ನಾನು ಯಾವುದೂ ಹಾರರ್ ಸಿನಿಮಾ ಮಾಡಿರಲಿಲ್ಲ. ಇದು ತುಂಬ ವರ್ಷಗಳ ಹಿಂದೆ ನಮ್ಮ ಪ್ರಶಾಂತ್ ಸರ್ ನನ್ನ ಕತೆ ಹೇಳಿದಾಗ ತುಂಬ ಯೂನೀಕ್ ಆಗಿದೆಯಲ್ಲ ಕತೆ ಇದು ಅಂತ ಅನ್ನಿಸ್ತು. ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗಲ್ಲಿ ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ. ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದೆ. ಆ ಟೈಮಲ್ಲಿ ಎಸ್ಪೆಷಲಿ ನಾನು ಯಾವ ಪ್ರಾಜೆಕ್ಟ್ಸು ಮಾಡಿರಲಿಲ್ಲ. ದಿಸ್ ವಾಸ್ ಮೈ ಫಸ್ಟ್ ಸಿನಿಮಾ ಮೆನಿ ಇಯರ್ಸ್ ಅಗೋ. ಸೊ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಸರ್. ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ನಾನೇ ಎಷ್ಟೊಂದು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ. ಸೊ ಆ ಅವಕಾಶ ಕೊಟ್ಟಂಥ ಪ್ರಶಾಂತ್ ಸರ್ಗೆ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜೋಸೆಫ್ ಬೇಬಿ ಸರ್ಗೂ ಅಷ್ಟೇ. ಟು ಬಿಲೀವ್ ಒಬ್ಬರು ಹೊಸೊಬ್ಬರನ್ನ ಬಿಲೀವ್ ಮಾಡೋದು ತುಂಬ ಕಷ್ಟ, ಎಸ್ಪೆಷಲಿ ಇಂಡಸ್ಟ್ರಿ ಯಾವುದೇ ಫೀಲ್ಡಲ್ಲಾಗಲಿ. ಅದು ಅವರು ಬೇರೆ ಸ್ಟೇಟಿಂದ ಇದ್ದು ಕೂಡ ನಮಗೆ ಬಿಲೀವ್ ಮಾಡಿ ನಮ್ಮ ಕತೆ ಮೇಲೆ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಫೆಬ್ರವರಿ 30 ನಮ್ಮ ನಿರ್ದೇಶಕರು ಪ್ರಶಾಂತ್ ಅವರು ಬೇಸಿಕಲಿ ಎಂಜಿನಿಯರ್. ಈ ಎಂಜಿನಿಯರಿಂಗ್ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾರೆ ಅನ್ನೋ ಮಾತಿದೆ. ನಮ್ಮ ನಿರ್ದೇಶಕರು ಈಗ ಮತ್ತೆ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ತಮಾಷೆ ಮಾಡಿದೆ. ಅಂದರೆ ಬದುಕಿಗೆ ಒಂದು ವೃತ್ತಿ, ಆತ್ಮತೃಪ್ತಿಗೆ ಪ್ರವೃತ್ತಿ. ಹಾಗೆ ಇವ್ರ ಕನಸನ್ನು ಬಿಡದೆ ಕನಸಿನ ಬೆನ್ನು ಹತ್ತಿದ್ದಾರೆ. ಸರ್ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಮತ್ತು ಈ ಸಿನಿಮಾದಲ್ಲಿ ನನಗನ್ಸಿರೋ ವಿಶೇಷ ಏನಂದರೆ, ಜೋಸೆಫ್ ಬೇಬಿ ಅನ್ನೋರು ಮೂಲತಃ ಚೆನ್ನೈನವರು. ಅಲ್ಲಿ ಒಂದು 3-4 ಸಿನಿಮಾಗಳನ್ನ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ಸೆಳೆತ, ಇದ್ರ ಮೇಲೆ ಏನೋ ಒಂದು ಅಭಿಮಾನಕ್ಕೆ ಇವರು ಇಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಸಿನಿಮಾ ಎಲ್ಲರಿಗೂ ರೀಚ್ ಆದರೆ, ಅವ್ರು ಹಾಕಿರೋ ಹಣ ವಾಪಸ್ ಬಂದರೆ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಅವರು ಹೂಡಿಕೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹ ಮಾಡಿ. ಹೊಸಬರೇ ಸೇರಿ ಮಾಡ್ತಿರೋ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಹೇಳಬೇಕಂದ್ರೆ ನಾನು ಅಭಿಷೇಕ್ ಆಪೋಸಿಟ್ ಮಾಡ್ತಿರೋದು. ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಈಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಏನು ಒಂದು ಕ್ಯಾರೆಕ್ಟರ್ ಅಂತ ನೀವು ಹೇಳಿದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಅವಳು ಯಾವ ಥರ ಪ್ರೀತಿ ಮಾಡ್ತಾಳೆ, ಅವಳು ಯಾವ ಥರ ಒಂದು ವಿಷಯನ ಹೇಗೆ ಅವಳು ಕನೆಕ್ಟ್ ಮಾಡ್ಕೋತಾಳೆ ಅಂದರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ. ಇನ್ನು ಕಥೆ ಹೇಳಂಗಿಲ್ಲ ಅಂತ ಹೌದು. ಇದು ನನ್ನ ಫಸ್ಟ್ ಸಿನಿಮಾ ಸರ್. Movie is getting released. We have done a pretty good job. Even yesterday we finished the last part of the grading for the movie. Then it's a group effort. Look, when Prashant came to Wilson came to me. So there the story has started in such a way that it started blooming from the smallest process, from the minute process, and we started working on the script. Then it became a big thing, which ಸರ್, ನಾನು IT ಎಂಪ್ಲಾಯಿ. ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡ್ತಿದ್ದೆ. ಅಂದರೆ ನನ್ನ ಕೊಲೀಗ್ಸ್ನ ಯೂಸ್ ಮಾಡಿ ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡಿಸಿ ನಾನು ಮಾಡ್ತಾಯಿದ್ದೆ. ಇದೊಂದು ಸಿನಿಮಾನ ಯಾವ ಥರ ಅಂದರೆ ನಾವು ಒಂದು ಚಿಕ್ಕದಾಗಿ ಮಾಡೋಣ ಅಂತ ಶುರು ಮಾಡಿದ್ವಿ ಸರ್. ಬಟ್ ನಾನು ಬರಿತಾ ಕತೆ ದೊಡ್ಡದಾಯಿತು. ಪುನಃ ಅದನ್ನು ಡಿವೈಡ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲ ಸರ್, ಸಿನಿಮಾ ಮಾಡಬೇಕು ಅಂತಲೇ ಫೆಬ್ರವರಿ 30. ಆ ಡಿಸ್ಕಷನ್ಸಲ್ಲಿ ಏನಾಯಿತು, ನನ್ನ ಕೊಲೀಗ್ ಒಬ್ಬರು ಶಿವಕುಮಾರ್ ಅಂತ, ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಡಿಸ್ಕಷನ್ಸಲ್ಲಿ. ಡಿಸ್ಕಷನ್ಸ್ ಯಾವ ಥರ ಆಯಿತು ಅಂದರೆ, ಒಬ್ಬರಿಗೆ ಪಿಚಿನ್ ಮಾಡಬೇಕು. ಇವಾಗ ಯಾವುದೋ ಪ್ರೊಡ್ಯೂಸರ್ಗೆ ನಾನು ಪಿಚಿನ್ ಮಾಡಬೇಕು, ನಾನು ಕ್ವಾಲಿಟಿ ತೋರಿಸ್ಬೇಕಾಗತ್ತೆ, ಏನು ಮಾಡೋಣ ಅಂತ. ಆವಾಗ ನಮ್ಮ ಶಿವಕುಮಾರ್ ಮನೆ ಪಕ್ಕದಲ್ಲಿ ರಿನಿಲ್ ವಿನ್ಸಲ್ ಅಂತ ನಮ್ಮ ಫ್ರೆಂಡ್ ಒಬ್ಬರು, ಅವರು ಅವಾಗಲ್ಲಿ ರೆಂಟಿಗೆ ಬಂದಿದ್ರು. ಅವ್ರಿಗೆ ನಾವು ಅಪ್ರೋಚ್ ಮಾಡಿದ್ವಿ, ಇದನ್ನು ಯಾವ ಥರ ನಾವು ಪಿಚಿನ್ ಮಾಡ್ಬೋದು, ಒಂದು 2 minutes ವಿಡಿಯೋ ಥರ ಮಾಡ್ಬೋದು ಅಂತ. ಅವ್ರಿಗೆ ಸ್ಟೋರಿ ಇಷ್ಟ ಆಯಿತು. ಅವ್ರ ಫ್ರೆಂಡು ನಮ್ಮ ಕ್ಯಾಮ್ರಾಮನ್ ಉನ್ನಿ ಕೃಷ್ಣನ್ ಅಂತ, ಅವ್ರನ್ನ ಅಪ್ರೋಚ್ ಮಾಡಿದ್ರು. ಸೊ ಇದು ಹೆಂಗೆ ಅಂದರೆ ಚೈಲ್ಡಿಂಗ್ ಥರ, ಒಬ್ರಿಗೆ ಸ್ಟೋರಿ ಇಷ್ಟ ಆಗಿ ಅವರವರೇ ಗ್ಯಾದರ್ ಆಗಿ ನಾವು ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಇಷ್ಟ ಆಯ್ತು ಸರ್. ಅವರು ಕೊಚ್ಚಿನವರು, ಜೋಸೆಫ್ ಬೇಬಿ ಅನ್ನೋರು. ಆ್ಯಕ್ಚುಲಿ ಅವ್ರಿಗೆ ಕನ್ನಡ ಬರೋಲ್ಲ ಸರ್. ಬಟ್ ಅದೇ ನಾವು ಇವ್ರಿಗೆ ಹೇಳಿ, ಇವ್ರಿಗೆ ನಾವು ಇಂಗ್ಲೀಷಲ್ಲಿ ಕತೆ ಹೇಳಿ, ಅವ್ರಿಗೆ ತಮಿಳಲ್ಲಿ ಕತೆ ಹೇಳಿ, ಅವರು ಹೊಸ ಹುಡುಗರು ಅಂತ ಗೊತ್ತಿದ್ದೂ ಒಪ್ಕೊಂಡ್ರು. ಏನೋ ಪ್ರಯತ್ನ ಮಾಡ್ತಾಯಿದ್ದೀರಾ, ಮಾಡಿ, ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಇದುವರೆಗೂ ಸಪೋರ್ಟ್ ಮಾಡಿದ್ದಾರೆ. ಪಾಪ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ. ಬಟ್ ಅವರು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಲಿಲ್ಲ ಸರ್. ಬಟ್ ಅಂದರೆ ಮಿನಿಮಮ್
ಸೊ ಮೊದಲನೇದಾಗಿ ಫೆಬ್ರವರಿ 30. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿಲಿ ಬರೋದು 28 ದಿನ, ಸ್ಪೀಷಿಯಸ್ ಆಗಿ ಬರೋದು 29. ಸೊ ಈ ಸಿನಿಮಾ ಫೆಬ್ರವರಿ 30 ಏನಕ್ಕೆ ಇಟ್ಟಿದ್ದಾರೆ ಅಂತೇಳಿ ನಿರ್ದೇಶಕರು ಮತ್ತು ಅವರ ತಂಡ ಬಂದು ನನ್ನ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನನ್ನ ಹತ್ರ ಹಂಚ್ಕೊಂಡ್ರು. ಅದಾದ ನಂತರದಿಂದಾಗಿ ಸಿನಿಮಾ ಒಳಗಡೆ ನಾನು ಇನ್ವಾಲ್ವ್ಮೆಂಟ್ ಆಗಿ, ಇದೆಲ್ಲದಕ್ಕಿಂತ ಮುಖ್ಯವಾದ ಮೇಜರ್ ಕಾರಣ ಏನಂತಂದರೆ ಒಬ್ಬರು ನಿರ್ಮಾಪಕರು ಜೋಸಫ್ ಬೇಬಿ ಏನಿದ್ದಾರೆ, ಅವರು ಬೇಸಿಕಲಿ ಈಸ್ ಫ್ರಮ್ ತಮಿಳ್ನಾಡು, ಕೊಯಮತ್ತೂರವರು. ಒಬ್ಬ ತಮಿಳು ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಅವರು ಸಿನಿಮಾ ಮಾಡ್ತಾರೆ ಅನ್ನೋದು ಮೊದಲನೇ ಖುಷಿ ತರೋಂಥ ವಿಚಾರ. ಅದು ನಮ್ಮ ಮೈಸೂರು ಹುಡುಗರು ಒಂದು ಸಬ್ಜೆಕ್ಟ್ನ ಮಾಡಿರೋದ್ರಿಂದಾಗಿ ಆ ಸಬ್ಜೆಕ್ಟ್ಗೆ ಒತ್ತು ಕೊಟ್ಟು ಇಡೀ ಚಿತ್ರತಂಡ ಆರ್ಟಿಸ್ಟ್ಗಳೆಲ್ಲ ಏನಿದ್ದಾರೆ ಬಂದು ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಸೊ ಹಾರರ್ ಸಿನಿಮಾ ಅಥವಾ ಇನ್ನೊಂದೊಂದೊಂದು ಫೀಲ್ಡ್ಗಿಂತ ಹೆಚ್ಚಾಗಿ ತುಂಬ ಒಂದು ಇವತ್ತು ಪ್ರೆಸೆಂಟ್ ಅತ್ಯಾಧುನಿಕತೆ ಏನಿದೆ ಅದಕ್ಕೆ ಪೂರಕವಾಗಿದೆ ಸಿನಿಮಾ. ಸೊ ನೀವೆಲ್ಲರೂ ಸಿನಿಮಾನ ಖಂಡಿತವಾಗ್ಲೂ ಇಲ್ಲಿವರೆಗೂ ಎಲ್ಲ ಫ್ಯಾಮಿಲಿ ಸ್ಟೋರಿಗಳು, ರೌಡಿಸಮ್ಮು, ಪ್ರತಿಯೊಂದು ಎಲ್ಲ ತರಹ ಜನ ಸಿನಿಮಾಗಳು ಬಂದಿದೆ. ಜನಕ್ಕೆ ಮತ್ತು ಸ್ಟೂಡೆಂಟ್ಸ್ ಇವತ್ತು ಒಂದು ಫ್ರೆಶ್ ಫೀಲ್ ಕೊಡೋಂಥ ಸಿನಿಮಾ ಅಂತಂದರೆ ಹಾರರ್ ಕಾಮಿಡಿ. ಸೊ ಕಂಪ್ಲೀಟ್ ಒಂದು ಪ್ಯಾಕ್ ಆಗಿದೆ ಈ ಸಿನಿಮಾ. ಸೊ ಖಂಡಿತವಾಗ್ಲೂ ಜನ ಎಂಜಾಯ್ ಮಾಡಿ ಈ ಸಿನಿಮಾನ ಸ್ವೀಕರಿಸ್ತಾರೆ ಅಂತ ನನಗೆ ಆ ನಂಬಿಕೆ ಇದೆ. ಎರಡನೇದಾಗಿ ಸಿನಿಮಾನ ಮೋಸ್ಟ್ ಪ್ರಾಬಬ್ಲಿ ಅರ್ಧ ಗಂಟೆ ಲೇಟ್ ಆಗಿದೆ, ನೀವು 5:15 ಹೋಗಬೇಕು. ಈ ಸಿನಿಮಾ 18 ದಿನದಲ್ಲಿ ಮುಗಿಸಿ, ಬಟ್ ತುಂಬ ಸಮಯ ತಗೊಬಿಡ್ತು ರಿಲೀಸ್ಗೆ. ಫೈನಲ್ ಆಗಿ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ತಾವೆಲ್ಲ ಸ್ವಲ್ಪ ನಮಗೆ ಪ್ರಮೋಷನ್ ಮಾಡಿಕೊಟ್ರೆ ಹೊಸಬ್ರಿಗೂ ಒಂದು ಚಾನ್ಸ್ ಸಿಗುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.